ಒಂದೇ ವಾರದಲ್ಲಿ ತಂದೆ ತಾಯಿಯಂದರು ಸತ್ತೋದ್ರೆ ಅವರ ಶ್ರಾದ್ದ ಕಾರ್ಯಕ್ರಮವನ್ನು ಅಸ್ಟ್ರಾಲಜರ್ಸ್ ಹತ್ರ ಕೇಳ್ತಾರೆ, ಜ್ಯೋತಿಷಿಗಳ ಹತ್ರ, ಬೇರೆ ಹತ್ರ ಕೇಳ್ತಾರೆ. ತಿಥಿಯನ್ನು ಒಂದೇ ದಿನ ಮಾಡಬಹುದಾ? ನಮಸ್ಕಾರ ಸ್ನೇಹಿತರೆ, ಒಬ್ಬರು ನಮ್ಮ ಹ್ಯಾಪಿ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಕ್ವಶನ್ ಕೇಳಿದ್ದಾರೆ. ಒಂದೇ ವಾರದಲ್ಲಿ ತಂದೆ ತಾಯಿಯಂದರು ಸತ್ತೋದ್ರೆ ಅವರ ಶ್ರಾದ್ದ ಕಾರ್ಯಕ್ರಮವನ್ನು ತಿಥಿಯನ್ನು ಒಂದೇ ದಿನ ಮಾಡಬಹುದಾ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಈ ರೀತಿಯಾದ ಪ್ರಶ್ನೆಗಳನ್ನು ಅಸ್ಟ್ರಾಲಜರ್ಸ್ ಹತ್ರ ಕೇಳ್ತಾರೆ, ಜ್ಯೋತಿಷಿಗಳ ಹತ್ರ, ಬೇರೆ ಹತ್ರ ಕೇಳ್ತಾರೆ, ಯೋಗ ಗುರುಗಳ ಹತ್ರ ಕೇಳಿದ್ದಾರೆ. ಇರಲಿ ಪಾಪ, ಅವರ ನಂಬಿಕೆಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಇಲ್ಲಿ ಒಂದು ಆಧ್ಯಾತ್ಮಿಕವಾದ ವಿಶ್ಲೇಷಣೆ, ನಂಬಿಕೆಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ, ಇನ್ನೊಂದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಶ್ಲೇಷಣೆ, ಮೂರಿದೆ. ಮೊದಲದು ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಈ ತಿಥಿ ಕಾರ್ಯಕ್ರಮಗಳು, ಶ್ರದ್ಧಾ ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮಗಳಿಗೆ ಬೆಲೆ ಇಲ್ಲ. ದೇಹ ಬಿಟ್ಟು ಆತ್ಮ ಹೊರಗಡೆ ಹೋದ ಮೇಲೆ ಒಳಗಡೆ ಇರತಕ್ಕಂಥ ಪ್ರಾಣ ಚೈತನ್ಯ ಪ್ರಕೃತಿನಲ್ಲಿ ಲೀನವಾಗಿಬಿಡುತ್ತೆ. ಒಂದು ಗಾಳಿ ಬಂದು ಹೇಗೆ ಗಾಳಿನಲ್ಲಿ ಸೇರಿಕೊಳ್ಳುತ್ತೋ, ನದಿಯ ನೀರು ಹೇಗೆ ಸಮುದ್ರದಲ್ಲಿ ಸೇರಿಕೊಳ್ಳುತ್ತೋ, ಸಮುದ್ರಕ್ಕೆ ನೀರು ಹೋಗಿ ಸೇರಿಕೊಂಡಾಗ ಅಲ್ಲಿ ಯಾವ ನದಿ ನೀರು ಅಂತ ಕಂಡುಹಿಡಿಯೋಕ್ಕಾಗಲ್ಲ, ಸಮುದ್ರನೇ ಕರೆಯೋದು. ರುಚಿನೂ ಹಾಗೆ ಉಪ್ಪಾಗ್ಬಿಡುತ್ತೆ. ಸಿಹಿ ನೀರು ಸಮುದ್ರಕ್ಕೆ ಸೇರಿದ್ರೆ ಉಪ್ಪಾಗುತ್ತೆ. ಸಮುದ್ರಕ್ಕೆ ಸಾವಿರಾರು ನದಿಗಳು, ಬೇರೆ ಬೇರೆ ಹೆಸರುಗಳಿರ್ತಕ್ಕಂಥ ನದಿಗಳು ಹೋಗಿ ಸೇರುತ್ತೆ. ಕೊನೆ ಕರೆಯೋದು ಅದನ್ನು ಸಮುದ್ರ ಅಂತ. ಅದೇ ರೀತಿ ದೇಹದಿಂದ ಉಸಿರು ಹೊರಗಡೆ ಬಂದಾಗ ಆತ್ಮನೋ ಜೀವಾತ್ಮನೋ ಏನಂತ ಕರಿತೀರೋ, ಹೊರಗಡೆ ಬಂದ ತಕ್ಷಣ ಈ ಸೃಷ್ಟಿಯಲ್ಲಿ ಲೀನವಾಗಿಬಿಡುತ್ತೆ. ಅದರ ಕತೆ ಮುಗೀತಷ್ಟೇ. ನೀವು ಸ್ವಲ್ಪ ಚಿಂತನೆ ಮಾಡಿ ನೋಡಿ. ಪ್ರತಿ ಕ್ಷಣ ಪ್ರಾಣಶಕ್ತಿನ ಉಸಿರಾಡ್ತಾ ಇರ್ತೀವಿ ನಾವು. ಬರೀ 5 ನಿಮಿಷ ಮೂಗು ಬಾಯಿ ಮುಚ್ಕೊಬಿಟ್ರೆ ಏನೇನೂ ಇಲ್ಲ. ಅದನ್ನೇ ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅಂದರೆ ಎಲ್ಲ ಕಡೆ, ಎಲ್ಲ ದೇಶದಲ್ಲೂ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಒಂದೇ ಗಾಳಿಯನ್ನು ಉಸಿರಾಡುವುದು. ಆ ಗಾಳಿ ಒಳಗಡೆ ಹೋಗ್ತಾ ಇರುತ್ತೆ, ಹೊರಗಡೆ ಬರ್ತಾ ಇರುತ್ತೆ. ಆ ಗಾಳಿ ಪುನಃ ಒಳಗಡೆ ಹೋಗಿಲ್ಲ ಅಂದರೆ ಅಷ್ಟೇ. ಗಾಳಿ ಬಂತು, ಗಾಳಿಯಲ್ಲಿ ಸೇರ್ಕೋತು, ಮುಗೀತು. ಇದು ಆಧ್ಯಾತ್ಮಿಕವಾದ ಚಿಂತನೆ. ಇನ್ನು ನಂಬಿಕೆಯ ಚಿಂತನೆ ಬಂದಾಗ ಆತ್ಮ ಇಲ್ಲೇ ಓಡಾಡ್ತಾ ಇರುತ್ತೆ. ಅದಕ್ಕೆ ತುಂಬ ಆಸೆಗಳಿರ್ತವೆ. ಆಸೆಯಿಂದ ಕೆಲವರು ಪ್ರೇತಾತ್ಮಗಳಾಗ್ತವೆ, ಇನ್ನೇನೋ ಆಗ್ತವೆ ಅನ್ನತಕ್ಕಂಥ ನಂಬಿಕೆಗಳು ಜನರಲ್ಲಿ ಇದೆ. ಅದು ದೆವ್ವಗಳಾಗ್ತವೆ, ಕಾಡಿಸುತ್ತೆ. ಆತ್ಮಕ್ಕೆ ನೆಮ್ಮದಿಯನ್ನು ಕೊಡಬೇಕು ಅಂದರೆ ನಾವು 11 ದಿನ ಆದಮೇಲೆ ಶ್ರಾದ್ದ ಕಾರ್ಯಕ್ರಮಗಳನ್ನು ಮಾಡಿ, ತಿಥಿಯನ್ನು ಮಾಡಿ, ಅದ್ಭುತವಾಗಿ ಹೋಮಗಳನ್ನು ಮಾಡಿ, ಅದನ್ನು ಡೈರೆಕ್ಟ್ ನಾವು ಸ್ವರ್ಗಕ್ಕೆ ಕಳಿಸ್ತೀವಿ. ನೋಡಿ ನಂಬಿಕೆ ಹೇಗಿದೆ. ನನ್ನ ಪೂಜೆಯಿಂದ, ನನ್ನ ಪ್ರಾರ್ಥನೆಯಿಂದ ದೇವರ ಪ್ರಾರ್ಥನೆ ಮಾಡಿ, ದೇವರೇ ಆ ಆತ್ಮನ ಕರ್ಕೊಂಡು ಹೋಗೋದು, ಮುಕ್ತಿ ಕೊಡೋದು ನಾವು ಪ್ರಾರ್ಥನೆ ಮಾಡ್ತೀವಿ. ಇದು ನಂಬಿಕೆ. ನಮ್ಮ ಪ್ರಾರ್ಥನೆ ಭಗವಂತನಿಗೆ ತಲುಪಿ, ಭಗವಂತ ಇವರಲ್ಲಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳನ್ನು ತೆಗೆದುಹಾಕಿ ಅವರನ್ನು ಸ್ವರ್ಗಕ್ಕೆ ಕಳಿಸೋದು, ಅಥವಾ ಏನೋ ಜಾಸ್ತಿ ತಪ್ಪು ಮಾಡೋದು ನರಕಕ್ಕೆ ಕಳಿಸೋದು. ಅವೆರಡು ಕ್ಲಿಯರ್ ಆದಮೇಲೆ ಪುನಃ ಹುಟ್ಟಿಸೋದು. ಇದು ನಂಬಿಕೆಗಳು. ನೋಡಿ, ಆಧ್ಯಾತ್ಮಿಕ ಚಿಂತನೆಗಳಿಗೂ ನಂಬಿಕೆಗಳಿಗೂ ಎಷ್ಟೊಂದು ವ್ಯತ್ಯಾಸಗಳಿದೆ. ಇನ್ನು ಶಾಸ್ತ್ರಗಳಿಗೆ ಬಂದಾಗ ಒಂದೊಂದು ಕಡೆ ಒಂದೊಂದು ರೀತಿಯಾದ ಶಾಸ್ತ್ರ. ಹಿಂಗೆ ಮಾಡಿದ್ರೆ ಮುಕ್ತಿ ಸಿಗುತ್ತೆ, ಹಿಂಗೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ, ಹಿಂಗೆ ಮಾಡಿದ್ರೆ ಆಗತ್ತೆ. ಒಂದೊಂದು ಧರ್ಮಗಳಲ್ಲೂ ವ್ಯತ್ಯಾಸಗಳು ಎಲ್ಲಿ ಬರುತ್ತೋ ಅದು ಮನುಷ್ಯನ ಸೃಷ್ಟಿಯ ಶಾಸ್ತ್ರಗಳು. ಶಾಸ್ತ್ರ ಯಾವುದು? ಒಂದೇ ಆಗಿರಬೇಕು. ಎಲ್ಲ ಮಾನವ ಜೀವಿಗಳಿಗೂ ಒಂದೇ ಆಗಿರಬೇಕು. ಹಂಗಲ್ಲ ಇದು. ಅವರು ಯಾವ ಯಾವ ಪ್ರಾಂತ್ಯಗಳಲ್ಲಿ ಇರ್ತಾರೋ, ಯಾವ ಯಾವ ದೇಶಗಳಲ್ಲಿ ಇರ್ತಾರೋ, ಆಯಾಯ ದೇಶಗಳಲ್ಲಿರ್ತಕ್ಕಂಥ ಆತ್ಮಗಳು ಬೇರೆ ಬೇರೆ ಅಲ್ಲ.
ನೋಡಿ, ಇಲ್ಲೇ ದೊಡ್ಡ ಕನ್ಫ್ಯೂಷನ್. ಪರಮಾತ್ಮ ಅಂದರೆ ಒಂದೇ, ಎಲ್ಲರಿಗೂ ಪರಮಾತ್ಮ ಒಂದೇ ಅಂದಮೇಲೆ ಪರಮಾತ್ಮನ ಒಂದು ಪಾರ್ಟ್ ಆತ್ಮ ಅದು ಒಂದೇ ಆಗಿರ್ಬೇಕಲ್ವಾ. ಚಿನ್ನದ ಗಟ್ಟಿ ತಗೊಂಡು ಒಂದು ಪೀಸ್ ಮಾಡಿದ್ರೆ ಅದು ಚಿನ್ನವೇ ಆಗಿರ್ಬೇಕಲ್ವಾ. ಸೊ ಭೂಮಿ ಮೇಲೆ ಪೂರ್ತಿ ಇರ್ತಕ್ಕಂಥ ಆತ್ಮಗಳು ಪರಮಾತ್ಮನ ಭಾಗವಾಗೇ ಇರುವಾಗ ವ್ಯತ್ಯಾಸಗಳೇಕೆ ಅಂದರೆ ಇವು ಮನುಷ್ಯನ ಕಪೋಲ ಕಲ್ಪಿತ ಶಾಸ್ತ್ರಗಳು. ಸೊ ಕೆಲವರು ಏನು ಮಾಡ್ತಾರೆ, ಇದನ್ನು ಎದುರಿಸ್ಬಿಡ್ತಾರೆ. ತುಂಬ ಸತ್ತಾಗ ಇಷ್ಟು ದಿನದಲ್ಲಿ ಇಂಥ ಟೈಮಲ್ಲಿ ಸತ್ತಿದ್ದಾರೆ, ಇಂಥ ಕಾಲದಲ್ಲಿ ಸತ್ತಿದ್ದಾರೆ, ಇವ್ರು ಸತ್ತಾಗ ಇವ್ರ ಮನೇಲಿ ಇರಬಾರ್ದು, 3 ತಿಂಗಳು ಮನೆ ಬಿಡಬೇಕು, 6 ತಿಂಗಳು ಮನೆ ಬಿಡಬೇಕು, ಕೆಡ್ದಾಗ್ಬಿಡುತ್ತೆ, ಎಲ್ಲ ಸುಳ್ಳುಗಳು. ಸತ್ತ ಮೇಲೆ ಮುಗೀತು, ಅದು ಗಾಳಿ ಹೊರಗಡೆ ಬಂತು, ಗಾಳಿಲಿ ಸೇರ್ಕೊಂತು. ಪ್ರಾಣವಾಯು ಎಲ್ಲ ಕಡೆ ಇದೆ. ಭಗವಂತ ಸರ್ವವ್ಯಾಪಿ, ಎಲ್ಲ ಕಡೆ ವ್ಯಾಪಿಸ್ತಕ್ಕಂಥ ಆ ಪ್ರಾಣವಾಯು ಅದೇ ಪರಮಾತ್ಮ. ಎಲ್ಲ ಕಡೆ ಒಂದೇ ಸಮಯ ಇರತಕ್ಕಂಥ ಆ ನೀರೇ ಪರಮಾತ್ಮ. ಎಲ್ಲ ಕಡೆ ಸಿಗತಕ್ಕಂಥ ಹಣ್ಣು ಹಂಪಲುಗಳು ಭೂಮಿಯಿಂದ ಅದೇ ಪರಮಾತ್ಮ. ಎಲ್ಲ ಕಡೆ ಒಂದೇ ರೀತಿಯಾದ ಶಾಖ ಇದೆಯಲ್ಲ, ಬೆಂಕಿ. ಬೇರೆ ಬೇರೆ ದೇಶಕ್ಕೆ ಒಂದೊಂದು ರೀತಿಯಾದ ಬೆಂಕಿ ಇದೆಯಾ? ಎಲ್ಲ ಕಡೆ ಒಂದೇ. ಆಕಾಶ ಬೇರೆ ಬೇರೆ ದೇಶಕ್ಕೆ ಸಪ್ರೇಟ್ ಆಕಾಶ ಇದೆಯಾ? ಎಲ್ಲ ಕಡೆ ಆಕಾಶ ತತ್ವ ಒಂದೇ. ಈ ಪಂಚಭೂತಗಳೇ ಪರಮಾತ್ಮ. ಸೊ ಜೀವ ಹೋದಾಗ ಪ್ರಕೃತಿ ನಿಯಮವಾಗಿ ಒಂದು ಜೀವ ಹುಟ್ಟಿರುತ್ತೆ, ಬೆಳೀತಾ ಇರುತ್ತೆ, ಅದು ನಶಿಸಿ ಹೋಗುತ್ತೆ, ಪ್ರಕೃತಿ ಸೇರ್ಕೊಳ್ಳುತ್ತೆ. ಇನ್ನೊಂದು ಕಡೆ ಎಲ್ಲ ಒಂದು ಬೀಜ ಹುಟ್ಟುತ್ತಲ್ವ, ಹಾಗೆ ಇನ್ನೊಂದು ಕಡೆ ಗಾಳಿ ಹೋಗ್ತಾ ಇರುತ್ತೆ, ಎಲ್ಲ ಕಡೆ ಪಸರಿಸ್ತಾ ಇರುತ್ತೆ. ಅಷ್ಟೇ, ಮುಗಿದೋಯ್ತು. ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ. ನಾವು ಮಾಡತಕ್ಕಂಥ ಶಾಸ್ತ್ರಗಳು ನನ್ನ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಬೇರೆಯವರು ಹೇಳಿರ್ತಕ್ಕಂಥ ವಿಚಾರಗಳು, ನಾನು ನಂಬಿರ್ತಕ್ಕಂಥ ವಿಚಾರಗಳು, ಅದರಲ್ಲಿ ಸತ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಅದು ಬೇಕಾಗೂ ಇಲ್ಲ. ನಿಮ್ಮಿಷ್ಟ ಬಂದಾಗ ಪ್ರೀತಿಯಿಂದ ಅವರ ನೆನಪಿಗೋಸ್ಕರ ಜನರಲ್ಲಿ ಒಂದು ಸಂತೋಷನ ಉಂಟು ಮಾಡೋಕ್ಕೆ, ದುಃಖವನ್ನು ಮರೆಯೋಕ್ಕೆ ಒಟ್ಟಿಗೆ ಸೇರಿಕೊಂಡು ನಾವು ತಿಥಿ ಕಾರ್ಯಗಳನ್ನು ಮಾಡ್ತೀವಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ನೀವು ಸಿಂಪಲಾಗಿ ಯೋಚನೆ ಮಾಡಿ ನೋಡಿ. ಆಯ್ತಪ್ಪ, ಗ್ರ್ಯಾಂಡಾಗಿ 11 ಡೇಸ್ಗೆ ತಿಥಿ ಮಾಡಿದ್ರಿ, ಪುನಃ ತಿಂಗಳು ತಿಥಿ ಮಾಡುತ್ತೆ. ತಿಥಿ ಮಾಡಿದ ಮೇಲೆ ಎಲ್ಲ ಶಾಸ್ತ್ರಗಳನ್ನು ಹೋಮಗಳನ್ನು ಮಾಡಿ ತಿಥಿ ಮಾಡಿದ್ಮೇಲೆ ಆತ್ಮ ಡೈರೆಕ್ಟಾಗಿ ಎಲ್ಲೋಗಿರುತ್ತದೋ ಪರಮಾತ್ಮನಲ್ಲಿ ಲೀನವಾಗಿರುತ್ತೆ, ಆಧ್ಯಾತ್ಮಿಕ ಚಿಂತನೆಯಲ್ಲಿ. ಇಲ್ಲ ಅದು ಸ್ವರ್ಗಕ್ಕೆ ಹೋಗಿರುತ್ತೆ, ಕಲ್ಪನೆಯಲ್ಲಿ. ಮುಗ್ದೈತೆ ಅದ್ರ ಕೆಲಸ, ಅದು ನಂಬೋದಾದರೆ. ನೆಕ್ಸ್ಟ್ ಅದು ಎಲ್ಲಿರುತ್ತೆ? ಪುನಃ ತಿಂಗಳು ತಿಥಿ, ಪುನಃ ವರ್ಷದ ತಿಥಿ. ಆವಾಗ ಅದು ಎಲ್ಲಿರುತ್ತದೋ? ಅದು ಇಲ್ವೇ ಇಲ್ವಲ್ಲ. ಅಥವಾ ಪುನರ್ಜನ್ಮ ತೊಗೊಂಡಿರ್ಬೋದು ನಂಬಿಕೆಯ ಪ್ರಕಾರವಾಗಿ. ಇನ್ನೊಂದು ಕಡೆ ಜನ್ಮ ತೊಗೊಂಡ್ಬಿಟ್ಟಿರುತ್ತೆ. ನೀವು ಪ್ರತಿ ತಿಂಗಳು ನೀವು ಪೂಜೆ ಮಾಡ್ತಾ ಇದ್ರೆ, ಪ್ರತಿ ವರ್ಷ ನೀವು ಅದು ಪೂಜೆ ಮಾಡ್ತಾ ಇರೋ ಪ್ರಯೋಜನ ಏನು ಬಂತು? ಏನೂ ಇಲ್ಲ. ಅದು ಕೇವಲ ಅವರು ನಮಗೆ ಮಾಡಿರ್ತಕ್ಕಂಥ ಸೇವೆಗೆ ಕೃತಜ್ಞತಾ ಭಾವದಿಂದ ನೆನಪುಗಳು. ಆ ಪ್ರತಿ ವರ್ಷ ನೆನೆಸ್ಕೊಂಡು ಅಪ್ಪ ಅಮ್ಮನ್ನ ನಾವೇನೋ ಅಡುಗೆ ಮಾಡಿಕೊಂಡು ಎಲ್ಲ ಬಂಧುಗಳು ಸೇರಿ ಸವಿಯುತ್ತೇವೆ. ಇದೊಂದು ಕಲ್ಪನೆ, ಖುಷಿ ಪಡ್ತೀವಿ. ನಥಿಂಗ್ ರಾಂಗ್ ಇನ್ ಇಟ್. ಉಳಿದದೆಲ್ಲವೂ ಯಾವ ಶಾಸ್ತ್ರಗಳು ಮಾನವ ಜೀವಿಗೆ ಸಮಾನವಾಗಿಲ್ಲವೋ ಅವೆಲ್ಲವೂ ಮನುಷ್ಯನ ಸೃಷ್ಟಿಗಳು. ಅದರಲ್ಲಿ ಸುಳ್ಳುಗಳೇ ಜಾಸ್ತಿ ತುಂಬಿರುತ್ತೆ, ಸತ್ಯ ಇರೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಕಡೆ. ಕೆಲವು ಕಡೆ ಏನು 10 ದಿನನೂ ದಿನಾ ಮಾಡ್ತಾರೆ, ಕೆಲವು ಕಡೆ ನಮ್ಮ ಕಡೆ ಏನಿಲ್ಲ, ಇವು ಸತ್ತಿರ್ತಾರೆ 11ನೇ ದಿನ ಮಾಡ್ತಾರೆ, ಅಷ್ಟೇ, ಮುಗ್ದೋಯ್ತು. ಇನ್ನು ಕೆಲವು ಕಡೆ ಹೆಂಗೋ ಇರುತ್ತೆ. ಇನ್ನು ಕೆಲವು ವಿದೇಶಗಳಲ್ಲಿ ನೋಡ್ಬೇಕು ನೀವು, ಆ ಸತ್ತ ದೇಹಕ್ಕೆ ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕಿ ಹಾಗೆ ಇಟ್ಕೊಂಡಿರ್ತಾರೆ ಬಾಕ್ಸಲ್ಲಿ. ಅದನ್ನು ತೆಗೆದು ಹೊರಗಡೆ ಪ್ರತಿ ವರ್ಷ ನೋಡಿ ಪೂಜೆ ಮಾಡಿ ಪುನಃ ಅಲ್ಲೇ ಇಡ್ತಾರೆ. ಇನ್ನು ಕೆಲವು ಪಿರಮಿಡಲ್ಲಿ ಇಟ್ಟಿರ್ತಾರೆ. ಇನ್ನು ಏನೇನೋ ವಿಚಿತ್ರವಾದ ಆಚರಣೆಗಳಿದೆ. ಇವೆಲ್ಲ ಮನುಷ್ಯನ ಕಲ್ಪನೆಯಲ್ಲಿ ಹುಟ್ಟಿರತಕ್ಕಂಥ ಆಚಾರ ವಿಚಾರಗಳು, ಸತ್ಯವಿಲ್ಲದ ಕೆಲವಾರು ಆಚರಣೆಗಳು ಅಷ್ಟೇ. ಸೊ ನಿಮ್ಮ ತಂದೆ ತಾಯಿ ಹೆಚ್ಚು ಕಡಿಮೆಯಾಗಿ ಸತ್ತಿರ್ತಾರೆ, ಒಂದಿನ ನೋ ಪ್ರಾಬ್ಲಮ್. ನಿಮ್ಮ ನಂಬಿಕೆಯ ಪ್ರಕಾರವಾಗಿ ಈಗ ನೀವು ಸಮಾಜದಲ್ಲಿದ್ದೀರಾ, ಸಂಸಾರದಲ್ಲಿದ್ದೀರಾ, ಒಂದೇ ದಿನ ಮಾಡಿ ಏನೂ ಆಗೋದಿಲ್ಲ. ಏನೇನು ತಿಳ್ಕೊಂಡಿದ್ದೀರೋ ಆಚರಣೆಗಳು, ಆಧ್ಯಾತ್ಮಿಕವಾಗಿ ಶಾಸ್ತ್ರಗಳು ಏನೇನಿದೆಯೋ ಎಲ್ಲ ಕನ್ಫ್ಯೂಷನ್ ಇದೆ. ಅದಕ್ಕೆ ಶ್ರೇಷ್ಠವಾದ ನಿಮ್ಮ ಆಚರಣೆ ಏನಪ್ಪ ಅಂದರೆ, ಅವರು ನಮಗೆ ಏನೇನು ಕೊಟ್ಟಿದ್ದಾರೋ ಕೃತಜ್ಞತಾ ಭಾವದಿಂದ ನೆನೆಸಿಕೊಂಡು ಅವರಿಗೆ ವಂದಿಸುವುದೇ ಶ್ರೇಷ್ಠವಾದ ಪೂಜೆ.
ಪ್ರತಿನಿತ್ಯ ನೆನೆಸ್ಕೊಳ್ಳಿ ನಿಮ್ಮ ಹಿರಿಯರು ಏನೇನು ಸಹಾಯ ಮಾಡಿದ್ದಾರೆ. ಸಾಧ್ಯಷ್ಟು ನೀವು ಪರರಿಗೆ ಸಹಾಯವನ್ನು ಮಾಡಿ. ನಮ್ಮ ಅಪ್ಪ ನಮ್ಮ ಅಮ್ಮ ಅನ್ನತಕ್ಕಂಥ ನೆನಪಿದ್ರೆ ಸಾಕು, ಕೃತಜ್ಞತಾ ಭಾವವಿದ್ದರೆ ಸಾಕು. ಅದೇ ನಿಜವಾದ ಶ್ರಾದ್ದ ಮತ್ತು ತಿಥಿ. ಉಳಿದಿದ್ದೆಲ್ಲವೂ ಮಾನವ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಕಲ್ಪನೆಗಳು, ಮೌಢ್ಯಗಳು, ಪ್ರಾಂತ್ಯಕ್ಕೆ ತಕ್ಕಂತೆ ನಡೆಯುವ ಆಚಾರ ವಿಚಾರಗಳು ಅಷ್ಟೆ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.